ಸೂರ್ಯ, ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬಾ ಓಪನ್ ಮೈಂಡೆಡ್ ಅನ್ಸುತ್ತೆ. ಸೂರ್ಯ ಫಸ್ಟ್ ಪೀಸ್ ನಲ್ಲಿ ಹುಡುಗಿಗೆ ಲವ್ ಲೆಟರ್ ಬರೆದು ಸಿಕ್ಕಾಕೊಂಡಾಗ ಬೆಲ್ಟ್ ಇಂದ ಬಾರಿಸಿದ್ದೆ. ನನಗ್ ನಿಜವಾಗ್ಲೂ ನಿಮ್ಮಮ್ಮ ತುಂಬಾ ಇಷ್ಟ ಆದ್ರು ಗೊತ್ತಾ. ಅದಕ್ಕೆ ಅವನು ಹುಡುಗಿನ ಮದುವೆ ಆಗೋ ಬದಲು ಹುಡುಗನ್ನ ಕರ್ಕೊಂಡ್ ಬಂದಿದ್ದಾನೆ. ಆ ಹುಡುಗಿ ನನ್ ಮಗನ್ ಮೈ ಮುಟ್ಟದೇನು, ಹಲ್ ಕಿಸ್ಕೊಂಡು ಕಿಸ್ಕಿಸ ಅಂತ ಕಿಸಿಯೋದೇನು. ನಿನ್ ಮಗಳು ಯಾಕೋ ಕೈತಪ್ಪಿ ಹೋಗೋ ಚಾನ್ಸ್ ಇದೆ ಅನ್ಸುತ್ತೆ. ನಾನೇ ಹೋಗ್ಲಿ ಪಾಪ ಅಂತ ಕಾಂಪ್ರಮೈಸ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ. ನೀನು ಮೈ ಕೈ ತೋರಿಸ್ಕೊಂಡು ಓಡಾಡ್ಬೇಕಾದ್ರೇನೆ ಅನ್ಕೊಂಡೆ ನೀನು ಮೈಸೂರಿನವನು ಅಂತ. ನೀನ್ ಹಿಂಗೆಲ್ಲ ಮಸ್ಕ ಹೊಡಿತಿದ್ಯಾ ಅಂದ್ರೆ ಏನೋ ಪ್ಲಾನ್ ಇರ್ಬೇಕಲ್ಲ. RCB ಕಪ್ ಗೆಲ್ಲಲ್ಲ, ನಿಮ್ಮಿಬ್ರದ್ದು ಮ್ಯಾಚ್ ಆಗಲ್ಲ. ನೀವ್ ನಿಮ್ ಡಿಸಿಷನ್ ತಗೊಳಕ್ ಮುಂಚೆ ನಮ್ಮ ಒಪಿನಿಯನ್ ಕೇಳಿಯಪ್ಪ. ನಾವು ಕಲರ್ ಫೋಟೋ ಇಟ್ಕೊಂಡು ಸಂಬಂಧ ಬೆಳೆಸೋರು, ನೀವು ಕಲರ್ ಬ್ಲೈಂಡ್ ಆಗಿ ಲವ್ ಮಾಡೋರು. ಮೊದ್ಲು ನಮ್ಮ ಆಸೆ ಏನು ಅಂತ ಕೇಳಿ. ಅಂಕಲ್, ನಾನೇ ನಿಮ್ ಮಗಳನ್ನ ಲವ್ ಮಾಡ್ತಿಲ್ಲ. ಇಂಥ ಅಳಿಯನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿರ್ಬೇಕು. ಕಾಂಪ್ರಮೈಸ್ ಡನ್. ಈ ಸಮಾಜ ಇಲ್ಲಿವರೆಗೂ ಹೇಗ್ ಬಂದಿದ್ಯೋ ಹಾಗೆ ನಡಿಬೇಕು. ಸಮುದ್ರದ ವಿರುದ್ಧವಾಗಿ ಈಜಾಡಿದ್ರೆ ಯಾರು ಉಳಿಯೋದಿಲ್ಲ. ಏನ್ ಬ್ರೋ, ಚಾಕ್ಲೇಟ್ ತಂದಿದ್ಯಾ? ಏನ್ ವಿಷಯ? ಏನಿಲ್ಲ, ಸುಮ್ಮನೆ ಯಾಕೆ ನಾನು ನೀನು ಈ ಟಾಮ್ ಅಂಡ್ ಜೆರ್ರಿ ಥರ ಕಿತ್ತಾಡೋದು. ಈ ರಾಖಿ ಹಬ್ಬದ ದಿವಸ ನೀನು ನನಗೆ ರಾಖಿ ಕಟ್ಟಿ ಸುಮ್ಮನೆ ಟ್ಯಾಕ್ಸ್ ಹಾಕೋದು. ಬರ್ತ್ಡೇಗೆ ಒಂದೇ ಒಂದು ಪೀಸ್ ಕೇಕ್ ತಿನ್ನಿಸ್ಬಿಟ್ಟು ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಬ್ರೋ ಅಂತ 1,000 ಪೋಸ್ಟ್ ಹಾಕೋದು. ಇವೆಲ್ಲ ಯಾಕೆ ಅಂತ ನಾನೇ ಹೋಗ್ಲಿ ಪಾಪ ಅಂತ ಕಾಂಪ್ರಮೈಸ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ. ಆಹಾ, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೀನ್ ವೈಟ್ ಫ್ಲಾಗ್ ಹಿಡ್ಕೊಂಡ್ ಬಂದಿರೋದು. ನೀನ್ ಹಿಂಗೆಲ್ಲ ಮಸ್ಕ ಹೊಡಿತಿದ್ಯಾ ಅಂದ್ರೆ ಏನೋ ಪ್ಲಾನ್ ಇರ್ಬೇಕಲ್ಲ. ಹಂಗೇನಿಲ್ಲ, ಈಗ ನಾವಿಬ್ರು ದೊಡ್ಡವರಾಗಿದ್ದೀವಿ. ಸುಮ್ಮನೆ ಚಿಕ್ಕ ಮಕ್ಳ ಥರ ಎಲ್ಲ ಕಿತ್ತಾಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅಣ್ಣನಾಗಿ ನಾನೇ ಒಂದು ಸ್ಟೆಪ್ ಮುಂದೆ ಬಂದಿದ್ದೀನಿ. ನೈಸ್ ಬ್ರೋ, ಸರೆಂಡರ್ ಆದ್ರೂ ರೆಸ್ಪೆಕ್ಟ್ ಇರ್ಲಿ ಅಂತ ಕನ್ಸಿಡರ್ ಮಾಡೋಣ. ಆದ್ರೆ ನೀನ್ ಸಿನಿಮಾ ನೋಡ್ಬಿಟ್ಟು ಅಣ್ಣ ತಂಗಿ ಫೀಲ್ನಲ್ಲಿ ಅಳೋದು, ನನ್ನನ್ನು ಫಾಲೋ ಮಾಡೋರ್ಗೆಲ್ಲ ನಿನ್ ಫ್ರೆಂಡ್ಸ್ನ ಕರ್ಕೊಬಂದು ಶೋ ಆಫ್ ಮಾಡೋದಲ್ಲ. ಶುರು ಆಯಿತು. ವುಮೆನ್ಸ್ ಡೇ ದಿನ ಇನ್ಸ್ಟಾಗ್ರಾಮಲ್ಲಿ ಐ ರೆಸ್ಪೆಕ್ಟ್ ಮೈ ಸಿಸ್ಟರ್ ಅಂತ ಹೇಳೋದಲ್ಲ. ನಿನ್ಗೂ ಒಬ್ಳು ತಂಗಿ ಇದ್ದಾಳೆ, ಅವಳಿಗೂ ಲವ್ ಆಗಿರುತ್ತೆ. ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಮದ್ವೆಗೆ ಒಪ್ಸಿದ್ರೆ ಆಮೇಲೆ ಬೇಕಾದ್ರೆ ನೋಡೋಣ. ನಾನು ಅದೇ ಅನ್ಕೊಂಡೆ. ಆಕ್ಚುಲಿ ನೀನು ನನ್ನ ಟ್ರ್ಯಾಕಲ್ಲೇ ಇದೆಯಾ. ಸೊ ವಿ ಆರ್ ಇನ್ ದ ಸೇಮ್ ಪೇರ್ ಆಫ್ ಬೋಟ್ಸ್. ನಿನ್ನ ಪ್ರಾಬ್ಲಮ್ಮೇ ನನ್ನ ಪ್ರಾಬ್ಲಮ್ಮು ಅನ್ಕೊಂಡೆ. ನೀನು ಯಾವಾಗ ಚಾಕ್ಲೇಟ್ ತೊಗೊಂಬಂದೋ ಆವಾಗಲೇ ಗೊತ್ತಾಯ್ತು ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಇರಲಿ ಅಂತ ಪ್ಲಾನು. ಮತ್ತೆ ವಾಟ್ ನೆಕ್ಸ್ಟ್? ನಾಳೆ ಸುಶಿ ಬರ್ತಿದ್ದಾಳಲ್ಲ. ಕನ್ಫರ್ಮ್ ಬರ್ತಿದ್ದಾಳೆ. ಮತ್ತೆ ಚಂದು ಬರ್ತಾನಲ್ವಾ? ಅವನು ತುದಿಗಾಲಲ್ಲಿ ನಿಂತವನೆ. ಸೊ ಕಾಂಪ್ರಮೈಸ್ ಡನ್. ಏನಿವತ್ತು ವಿರೋಧ ಪಕ್ಷದವ್ರ ಥರ ಕಿತ್ತಾಡ್ತಿದ್ದವರು ಪ್ರಳಯ ಬರೋಕ್ಕೂ ಮುಂಚೆ ಬರೋ ಪ್ರಶಾಂತತೆ ಥರ ಸೈಲೆಂಟಾಗಿ ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದೀರಲ್ಲ ರೀ. ಸುಮ್ಮನೆ ಇರಬಾರ್ದಾ? ಮಕ್ಕಳು ಬೆಳೆದಿದ್ದಾರೆ. ಅವಾಗೇನೋ ಸಣ್ಣವರಿದ್ರು, ಜಗಳಾಡ್ತಾ ಇದ್ರು, ರೇಗಿಸ್ತಾ ಇದ್ರಿ. ಆದ್ರೆ ಈಗ್ಲೂನಾ ಮಕ್ಕಳು ಒಂದಾದ್ರೆ ಸಹಿಸಲ್ಲ ನೀವು? ಅಪ್ಪ, ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಪ್ಪ, ಏನಾದರೂ ದುಡ್ಡು ಬೇಕಿತ್ತಾ? ಅದಲ್ಲ ವಿಷಯ. ಅದು ಅಲ್ವಾ, ಮತ್ತಿನ್ನೇನೋ? ನನ್ನ ಫ್ರೆಂಡ್ ಚಂದು ಅಂತ, ಅವನು ಎಕ್ಸಾಮ್ ಬರೆಯೋಕ್ಕೆ ಬೆಂಗಳೂರಿಗೆ ಬರ್ತಿದ್ದಾನೆ. 1-2 ದಿವಸ ನಮ್ಮನೇಲೇ ಇರ್ತಾನಂತೆ. ಒಬ್ನೇ ತಾನೆ? ಇಲ್ಲ ಅಮ್ಮ, ನನ್ನ ಫ್ರೆಂಡು ಬರ್ತಿದ್ದಾಳೆ. ಇಬ್ರು ಒಟ್ಟಿಗೆ ಇರ್ತಾರಾ? ಅಪ್ಪ, ನನ್ನ ಫ್ರೆಂಡ್ ನನ್ನ ಜೊತೆ, ಅವಳ ಫ್ರೆಂಡ್ ಅವಳ ಜೊತೆ ಇರ್ತಾಳೆ. ಬರೀ ಡೌಟ್. ಹಾಗಾದ್ರೆ ಪರವಾಗಿಲ್ಲ, ಇರ್ಲಿ ಬಿಡು. ಮನೆ ಏನು ಹೊತ್ಕೊಂಡು ಹೋಗ್ತಾರಾ? ಸರಿ ಸರಿ, ತಿಂಡಿ ತಿನ್ನಿ. ಮೊನ್ನೆ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದೆ ಅಲ್ವಾ, ಎಲ್ಲ ಚೆನ್ನಾಗಾಯ್ತು. ಅಪ್ಪ, ಇವನೇ ನನ್ನ ಫ್ರೆಂಡ್ ಚಂದು ಅಂತ. ನಮಸ್ತೆ. ನಮಸ್ತೆ.
ಅವ್ರು ಹಿಂಗೆ ಯಾವಾಗ್ಲೂ ಸ್ವಲ್ಪ ಬಿಸಿನೇ ಇರ್ತಾರೆ. ಹಾ ಹೌದು. ಬೆಳಗ್ಗೆ ಹೋದ್ರೆ ಸಂಜೆ ಸೊ ಬರ್ತಾರೆ ಯಾವಾಗ್ಲೂ ಮನೆಗೆ. ಪೂಜೆ ಮಾಡ್ತಿರ್ತಾರೆ. Free ಇದ್ದಾಗ ಸ್ವಲ್ಪ ಅಷ್ಟೇ ದೇವ್ರ ನಮ್ಗೆ ಭಕ್ತಿ ಸಿಗೋದು. ಜಾಸ್ತಿ ಇರುತ್ತೆ. ಸಂಜೆ ಸಿಗ್ತೀನಿ. ಇವಳೇ ಏನ್ರಿ? ನಾನಿನ್ ಬರ್ತೀನಿ. ಹಾ ಆಯ್ತು, ಹೋಗ್ ಬನ್ನಿ, ಹುಷಾರು. ಒಳ್ಳೆ ನಿಮ್ಮಪ್ಪನೂ ಹಿಂಗೇನಾ? ಟೈಮ್ ಟೇಬಲ್ ಪ್ರಕಾರನೇ ಇರೋದೇ. ಏನು ತೊಂದರೆ ಇಲ್ಲ, ಡೋಂಟ್ ವರಿ. ಅಮ್ಮ, ನನ್ನ ಫ್ರೆಂಡ್ಸ್. ಹಾಯ್ ಆಂಟಿ. ಕುತ್ಕೊಳ್ಳಮ್ಮ, ಬರ್ತೀನಿ ಅವನ್ನ ಕಳಿಸಿ. ಸೂರ್ಯ, ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬಾ ಓಪನ್ ಮೈಂಡೆಡ್ ಅನ್ಸುತ್ತೆ. ಎಲ್ಲಾರ ಮನೆ ತರನು ನಮ್ಮ ಮನೇಲೂ ಟಿಪಿಕಲ್ಲೇ. ನೀನ್ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ. ಆದ್ರೂ ನನಗೆ ನಿಜವಾಗ್ಲೂ ನಿಮ್ಮಮ್ಮ ತುಂಬಾ ಇಷ್ಟ ಆದ್ರು ಗೊತ್ತಾ? ಫಸ್ಟ್ ಹಂಗೆ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಸರಿ, ನೀವು ಫ್ರೆಶ್ ಅಪ್ ಆಗಿ ಸಂಜೆ ಮಾತಾಡೋಣ. ಹ್ಮ್ 46, 47, 48, 49, 50, 51, 52, 53, 54, 55. ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅದೇನಿಲ್ಲ, ಕಾಪಿ ಪೇಸ್ಟ್ ಮಾಡೋದಷ್ಟೇ ಅದು. ಹೆಂಗ್ ಮಾಡೋದಿದು? ಸುಮ್ಮನೆ ಅವ ಕಾಫಿ. ಹಾ ಥ್ಯಾಂಕ್ ಯು. ಅಯ್ಯೋ ಸುಮ್ಮನಿದ್ರು ಆಯ್ತು. ನಿಮ್ಗೂ ಅನುಮಾನ ಬಂತಾ? ನನ್ಗೂ ಆ ಹುಡುಗಿ ಮೇಲೆ ತುಂಬಾ ಅನುಮಾನ ಇದೆ ರೀ. ಆ ಹುಡುಗಿ ನನ್ ಮಗನ್ ಮೈ ಮುಟ್ಟದೇನು, ಹಲ್ ಕಿಸ್ಕೊಂಡು ಕಿಸ್ಕಿಸ ಅಂತ ಕಿಸಿಯೋದೇನು ನನಗೆ ಸರಿ ಇಲ್ಲ ರೀ. ನಿನ್ ಮಗಳು ಯಾಕೋ ಕೈ ತಪ್ಪಿ ಹೋಗೋ ಚಾನ್ಸ್ ಇದೆ ಅನ್ಸುತ್ತೆ. ಮಗಳ ರೂಮಲ್ಲಿ ಅವನು ವ್ಯಾಯಾಮ ಮಾಡ್ತಿದ್ದ. ಏನ್ರಿ, ಏನ್ ಹೀಗೆ ಹೇಳ್ತಾ ಇದ್ದೀರಾ? ಸ್ವಲ್ಪನೂ ನಾಚಿಕೆ ಇಲ್ಲದೆ ವ್ಯಾಯಾಮ ಮಾಡ್ತಿದ್ದ. ತುತು, ಈಗಿನ ಮಕ್ಕಳಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ನಮ್ಮನ್ನ 6 ತಿಂಗಳಲ್ಲೇ ಅಜ್ಜಿ ತಾತ ಮಾಡ್ಬಿಡ್ತಾರೆ. ಇಲ್ಲ, ನಾನ್ ಹಾಗಾಗೋಗ್ ಬಿಡಲ್ಲ. ಅವ್ನ ಈಗ್ಲೇ ಕರೆದು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಈಗ ಬೇಡ, ಎಲ್ಲರನ್ನು ಕೂರ್ಸ್ಕೊಂಡು ಮದುವೆ ಬಗ್ಗೆ ಮಾತಾಡಿದ್ರೆ ಬಾಯ್ ಬಿಡ್ತವೆ. ನಡಿ ಮಲ್ಕೊಳ್ಳೋಣ ಬೇಗ. ಸರಿ. ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡೋಣ ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದೀವಿ. ಒಂದಲ್ಲ 2. ಓಹೋ, ನಾನು ಹೇಳಿಲ್ವೇನ್ರಿ? ಅಪ್ಪ, ನೀವು ನಿಮ್ಮ ಡಿಸಿಷನ್ ತಗೊಳಕ್ ಮುಂಚೆ ನಮ್ಮ ಒಪಿನಿಯನ್ ಕೇಳಿಯಪ್ಪ. ನನ್ ಗೊತ್ತು ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ. ಇಂಥವನ್ನೆಲ್ಲ ಎಷ್ಟು ನೋಡಿದ್ದೀನಿ ನಾನು ತುಂಬಾ ನೋಡಿದ್ದೀನಿ. ಅಮ್ಮ, ಮೊದಲು ನಮ್ಮ ಆಸೆ ಏನು ಅಂತ ಕೇಳಿ, ಅದನ್ನೆಲ್ಲ ಕೇಳಿದ ಮೇಲೆ ನಿಮ್ಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನ ಮಾಡಿ. ಎವ್ರಿಬಡಿ ಹ್ಯಾಸ್ ದೇರ್ ಫೇರ್ ಒಪಿನಿಯನ್. ಲೇ, ನಾನ್ ನಿಮ್ಮ ಅಪ್ಪ ಕಣೋ. ಚಾನ್ಸ್ ಕೇಳೋಕು ಮುಂಚೆ ನನ್ನ ಪ್ರಶ್ನೆಗೂ ಉತ್ತರ ಬೇಕು. ಅದೇನು ಅಂತ ಕೇಳಿಯಪ್ಪ. ನೀನ್ ಬಾಯಿ ಮುಚ್ಚೆ ಸಾಕು. ಉತ್ತರ ಹೇಳ್ಬೇಕಾಗಿರೋರು ಸುಳ್ಳು ಹೇಳ್ಕೊಂಬಂದು ಕೂತಿದಾರೆ ಇಲ್ಲಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಾನ ಅಂಕಲ್? ಹಾ, ನೀನೇಪ್ಪ? ಹೆಸರು ಚಂದ್ರು, ವಯಸ್ಸು 25, ತೂಕ 70, ಕೆಲಸ PSI ಟ್ರೈ ಮಾಡ್ತಾ ಇದ್ದೀನಿ. ಊರು ಮೈಸೂರು. ಓಹೋ, ನೀನು ಮೈ ಕೈ ತೋರಿಸ್ಕೊಂಡು ಓಡಾಡ್ಬೇಕಾದ್ರೇನೆ ಅನ್ಕೊಂಡೆ ನೀನು ಮೈಸೂರಿನವನು ಅಂತ. ಹೋಗ್ಲಿ, ನಿನ್ ಬ್ರ್ಯಾಂಡ್ ಯಾವುದು? ಬೆಳಗ್ಗೆ ಅದೆಲ್ಲ ಬೇಕಾ ಅಂಕಲ್? ನಿನ್ ಫೇವ್ರೆಟ್ ಕಲರು? ಕಲರ್ ಅಂಕಲ್? ಗ್ರೀನ್. ಗ್ರೀನಾ? ನಮ್ದು ರೆಡ್. ಅಯ್ಯೋ ದೇವ್ರೆ, ಈ ಕೆಂಪು ಹಸಿರು ಇದೆಲ್ಲ ಹೆಂಗೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನೇನೆ ಸುಮ್ಮನೆ ಮಳ್ಳಿ ಹಂಗೆ ಕೂತಿದ್ಯಾ? ನಿಂದ ಯಾವ ಕಲರ್ ಅಂತ ಹೇಳ್ಬಾರ್ದಾ? ನಂದಾ ಬ್ಲ್ಯಾಕ್. ಸೋ ಬ್ಯಾಡ್ ಕಾಂಬಿನೇಷನ್. RCB ಕಪ್ ಗೆಲ್ಲಲ್ಲ, ನಿಮ್ಮಿಬ್ರದ್ದು ಮ್ಯಾಚ್ ಆಗಲ್ಲ. ಅಪ್ಪ, ನಾವಿಬ್ರು ಪ್ರೀತಿ ಮಾಡ್ತಿದೀವಪ್ಪ, ಒಟ್ಟಿಗೆ ಜೀವನ ಮಾಡ್ಬೇಕು ಅನ್ಕೊಂಡಿದೀವಿ. ಏಯ್, ಕಲ್ಲರೇ ಮ್ಯಾಚ್ ಆಗಲ್ಲ, ಸಮಾಜ ಅಂತೂ ಒಪ್ಪದೇ ಇಲ್ಲ. ಸುಮ್ಮನೆ ಇರೇ. ಸಮಾಜ ಗಿಮಾಜ ಎಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ನಾವು ತಗೊಂಡಿರೋ ಡಿಸಿಷನ್ಗೆ ಬೆಲೆ ಕೊಟ್ಟು ನೀವಿಬ್ರು ಒಪ್ಕೊಂಡ್ರೆ ಸಾಕು. ನೋಡ್ ಮಗನೆ, ನಾವು ಕಲರ್ ಫೋಟೋ ಇಟ್ಕೊಂಡು ಸಂಬಂಧ ಬೆಳೆಸೋರು, ನೀವು ಕಲರ್ ಬ್ಲೈಂಡ್ ಆಗಿ ಲವ್ ಮಾಡೋರು. ನನ್ ಜಡ್ಜ್ಮೆಂಟ್ ಫಿಕ್ಸು, ನೋ ಪರ್ಮಿಷನ್. ಅಲ್ಲ ಕಣ್ರು, ನೀವಿಬ್ರು ಫ್ರೆಂಡ್ಸ್ನ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ ತಾನೆ? ನಿನ್ನ ತಂಗಿ ಫ್ರೆಂಡು ನಿನಗೂ ಫ್ರೆಂಡ್ ತಾನೆ? ಅದು ಹೇಗೋ ಅವಳಿಗೆ ಲವ್ ಮಾಡಿದೆ ನೀನು? ನಿನಗೊಂದು ಸ್ವಲ್ಪ ನಾಚಿಕೆ ಆಗ್ಲಿಲ್ವಾ? ಆಂಟಿ, ನಾವಿಬ್ರು ಲವ್ ಮಾಡಿಲ್ಲ. ತುಂಬಾ ಒಳ್ಳೆ ಹುಡುಗಿ ನೀನು. ಹಾಗಾದ್ರೆ ಅವರಿಬ್ರು ಲವ್ ಮಾಡಿರ್ಬೋದಾ? ಅಂಕಲ್, ನಾನೇ ನಿಮ್ಮ ಮಗಳನ್ನ ಲವ್ ಮಾಡ್ತಿಲ್ಲ. ಹಾಗಾದ್ರೆ ಇಲ್ಲಿ ಯಾರು ಲವ್ ಮಾಡ್ತಿರೋದು? ನಾವಿಬ್ರು ಲವ್ ಮಾಡ್ತಾ ಇದೀವಿ. ನಾವಿಬ್ರು ಲವ್ ಲವ್ ಮಾಡ್ತಾ ಇದೀವಿ. ಏನ್ರಿ ಇದು ಕರ್ಮ?
ನಮ್ಮ ಮಕ್ಕಳು ಪ್ರೀತಿಲಿ ಬಿದ್ದಿದ್ದಾರೆ. ಅವ್ರನ್ನ ಕರೆದು 4 ಬುದ್ಧಿ ಮಾತು ಹೇಳಿದ್ರೆ ಸರಿ ಹೋಗ್ತಾರೆ ಅನ್ಕೊಂಡೆ. ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಇದನ್ನೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ರೀ. ನನ್ನ ಕಿವಿಯಿಂದ ಕೇಳಕ್ಕೂ ಆಗ್ತಾ ಇಲ್ಲ. ಹೌದ್ ಕಣೆ, ನಾನು ಹಾಗೆ ಅನ್ಕೊಂಡಿದ್ದೆ. ಇದೊಳ್ಳೆ ಪ್ರಾಬ್ಲಮ್ ಆಯ್ತಲ್ವಾ? ಅದಕ್ಕೆ ನಾನು ಬಡ್ಕೊಂಡೆ ಶೀತಲ್ನು ಅವ್ರ ಅಣ್ಣನ ಕೋಯಿಡ್ ಸ್ಕೂಲಿಗೆ ಹಾಕೋಣ ಅಂತ. ಆದ್ರೆ ನೀವು ಬೇಡ ಬೇಡ ಅವ್ಳು ಗರ್ಲ್ಸ್ ಸ್ಕೂಲ್ಗೆ ಹೋಗ್ಲಿ ಅಂದ್ರಿ. ಈಗೇನಾಯ್ತು? ಅಳಿಯ ನೋಡೋ ಬದಲು ಒಂದು ಹುಡುಗಿನೇ ಕರ್ಕೊಂಬಂದ್ಬಿಡಿದಾಳಲ್ರಿ. ನೀನೇನ್ ಕಮ್ಮಿ? ಸೂರ್ಯ ಫಸ್ಟ್ ಪೀಸ್ನಲ್ಲಿ ಹುಡುಗಿಗೆ ಲವ್ ಲೆಟರ್ ಬರೆದು ಸಿಕ್ಕಾಕೊಂಡಾಗ ಬೆಲ್ಟಿಂದ ಬಾರಿಸಿದ್ದೆ. ಅದಕ್ಕೆ ಅವನು ಹುಡುಗಿನ ಮದುವೆ ಆಗೋ ಬದಲು ಹುಡುಗನ್ನ ಕರ್ಕೊಂಡ್ ಬಂದಿದ್ದಾನೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ರಿ. ಸಂಬಂಧಿಕರ ಮುಂದೆ ಹೆಂಗ್ರಿ ತಲೆ ಎತ್ಕೊಂಡು ಓಡಾಡೋದು? ನೀನು ಅಲ್ಲಿ ತನಕ ಹೋದೆ. ಅಳಿಯನ್ ಜಾಗದಲ್ಲಿ ಹುಡುಗಿನ, ಸೊಸೆ ಜಾಗದಲ್ಲಿ ಹುಡುಗನ್ನ ನೆನ್ಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವಾಗ ಏನ್ರಿ ಮಾಡೋದು? ಏನು ತೋರಿಸ್ತಾನೆ ಇಲ್ವಲ್ರಿ. ಇವರು ನಮ್ಮ ಮಕ್ಕಳು, ನಮ್ಗೆ ಶಾಕ್ ಕೊಡ್ತಾ ಇದ್ದಾರೆ. ಈ ಮದುವೆ ಖಂಡಿತ ಸಾಧ್ಯ ಇಲ್ಲ. ನಾನ್ ಮಾತಾಡ್ತೀನಿ, ಬಾ ನನ್ ಜೊತೆ. ಯಾವುದೇ ಕಾರಣಕ್ಕೂ ಈ ಜೋಡಿಗೆ ಜೋಡಿ ಅಲ್ಲ, ಈ ರಾಂಗ್ ಕನೆಕ್ಷನ್ಗೆ ನಾನು ಒಪ್ಪಲ್ಲ. ನೋಡ್ ಸೂರ್ಯ, ಶೀತಲ್, ನನ್ಗಿದನ್ನೆಲ್ಲ ನೋಡಕ್ಕೆ ಆಗ್ತಾ ಇಲ್ಲ. ಇನ್ ಮದುವೆ ಮಾತಂತೂ ತುಂಬಾ ದೂರ. ಇದನ್ನೂ ಮೀರಿ ನೀವೇನಾದ್ರೂ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ. ಎಸ್. ಏಯ್, ಅಲ್ಲ ಆಂಟಿ, ಒಂದ್ ಮಾತು. ಈಗ ನಾನು ನಿಮ್ ಮಗ ಮದ್ವೆ ಆದ್ರೆ, ಅಯ್ಯೋ ರಾಮ, ನನ್ ಕೈಲಿ ಹೆಂಗಪ್ಪ ಕೇಳಕ್ ಆಗತ್ತಿದ್ದೆಲ್ಲ? ಅಯ್ಯೋ ಟೆನ್ಷನ್ ಮಾಡ್ಕೋಬೇಡಿ ಆಂಟಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ ಮಗ ಮದ್ವೆ ಆದ್ರೆ ನಿಮಗೆ ಸೊಸೆ ಕಾಟ ಇರಲ್ಲ, ಅತ್ತೆ ಸೊಸೆ ಜಗಳ ಇರಲ್ಲ. ನಿಮ್ ಇಷ್ಟದಂತ ಸೀರಿಯಲ್ ನೀವು ಒಬ್ರೇ ಕೂತ್ ನೋಡ್ಬೋದು. ಯೋಚನೆ ಮಾಡಿ. ಹೌದು ಅಂಕಲ್, ನಾನು ಅಷ್ಟೇ ನಿಮ್ಮ ಮಗಳನ್ನ ಸಖತ್ತಾಗಿ ನೋಡ್ಕೊತೀನಿ. ಯಾವುದೇ ವರದಕ್ಷಿಣೆ ತೊಂದರೆ ಇಲ್ಲ ನಿಮಗೆ. ಅದಕ್ಕಿಂತ ಹೆಚ್ಚಾಗಿ ಈ ಒಡವೆ, ಸೀರೆ, ದುಡ್ಡು, ಮದ್ವೆ ಯಾವ ಖರ್ಚು ಇಲ್ಲ. ಎಷ್ಟು ಸಖತ್ತಾಗಿರುತ್ತೆ ಅಂಕಲ್, ಎಷ್ಟು ಅಡ್ವಾಂಟೇಜಸ್ ನಿಮ್ಗೆ. ಸುಮ್ನಿರಮ್ಮ ನೀನು. ಈ ಸಮಾಜ ಇಲ್ಲಿವರೆಗೂ ಹೇಗ್ ಬಂದಿದ್ಯೋ ಹಾಗೆ ನಡಿಬೇಕು. ಸಮುದ್ರದ ವಿರುದ್ಧವಾಗಿ ಈಜಾಡಿದ್ರೆ ಯಾರು ಉಳಿಯೋದಿಲ್ಲ. ಅಪ್ಪ ಅಮ್ಮ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ, ಆಸೆ, ಆಯ್ಕೆ ಅನ್ನೋದಿರುತ್ತೆ. ನೀವು ಯಾರೇನೇ ಹೇಳಿದ್ರು ನನ್ನ ಆಯ್ಕೆ ಚಂದು, ನಾನು ಅವನ್ನೇ ಮದುವೆ ಆಗೋದು. ಅಮ್ಮ, ನಂಗೆ ಹೌಸ್ ವೈಫ್ ಆಗಿ ಮಕ್ಳನ್ನ ಮಾಡ್ಕೊಂಡು ಇಡೀ ಜೀವನ ಕಿಚನಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಐ ಲವ್ ಸುಶಿ. ನಾನು ಇವಳನ್ನೇ ಮದುವೆ ಆಗೋದು. ಅಯ್ಯೋ ದೇವ್ರೆ, ಮಕ್ಳನ್ನ ಭಯದಲ್ಲಿ ಇಡು ಅಂತ ಹೇಳ್ತಾ ಇದ್ರಿ. ಈಗ ನೋಡಿ, ಎಲ್ಲ ಭಯನ ಬಿಟ್ಬಿಟ್ಟು ಹೇಗ್ ಮಾತಾಡ್ತಿದ್ದಾರೆ ಅಂತ. ನಿಂದು ತಪ್ಪಿದೆ ಕಣೆ. ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟು ಬೆಳೆಸ್ಬೇಕು. ಅದ್ಬಿಟ್ಟು ಎಲ್ಲದಕ್ಕೂ ಕಂಡೀಷನ್ ಮಾಡಿದ್ರೆ ಹೀಗೆ ಆಗೋದು. ನೀವು ಸುಮ್ಮನೆ ಇರ್ರಿ. ನೀವು ತಾನೇ ಜಾತಿ, ಮತ, ಮನೆತನ, ಮಣ್ಣು ಮಸಿ ಅಂತ ಮಾತಾಡ್ತಾ ಇದ್ದಿದ್ದು? ಆ ಹುಡುಗಿ ನೋಡ್ರಿ, ಏನು ಕಡಿಮೆ ಆಗಿದೆ ಅವಳಿಗೆ. ನಾವೇ ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಾ ಇರಲಿಲ್ಲ, ಗೊತ್ತಾ? ನಿನ್ನೆ ಆ ಹುಡುಗನ ಬಗ್ಗೆ ಚಾಡಿ ಹೇಳ್ತಾ ಇದ್ದೆ. ಮುಂದೆ ಪೊಲೀಸ್ ಆಗೋನು, ಗೌರ್ಮೆಂಟ್ ಕೆಲಸ. ಇಂಥ ಅಳಿಯನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿರ್ಬೇಕು. ನೀವು ಹೇಳಿದ್ದು ಸರಿ ರೀ. ನಮ್ಮ ಮಗ, ಸೊಸೆ, ಮಗಳು, ಅಳಿಯನ್ನ ದೂರ ಮಾಡೋ ಪಾಪ ನಮ್ಗೆ ಯಾಕ್ರಿ? ಹೌದ್ ಕಣೆ, ಫಸ್ಟ್ ಟೈಮ್ ನೀನು ಸರಿಯಾಗಿ ಹೇಳ್ದೆ. ಹೌದು. ನೋಡ್ರಪ್ಪ, ನೀವು ಮುಂಚೆ ಇದ್ರಲ್ಲ, ಆ ಜೋಡಿಗಳನ್ನ ನಾವು ಒಪ್ತೀವಿ. ಏನಂತೀರಿ? ಅಂಕಲ್, ಆಂಟಿ, ಫಸ್ಟ್ ನಾವು ಹುಡುಗ ಹುಡುಗಿ ಮದ್ವೆ ಆಗ್ತೀವಿ ಅಂದಾಗ ಕಲರ್, ಮನೆ, ಊರು, ಅಪ್ಪ ಅಮ್ಮ ಎಲ್ಲಾನು ಇಂಟರ್ವ್ಯೂ ಮಾಡಿದ್ರಿ. ಅದೇ ಹುಡುಗಿ ಮದ್ವೆ ಆದ್ರು ಅಂತ ಇದೆಲ್ಲ ಯಾವ್ದು ಬೇಡ, ನನ್ನ ಮಗಳು ಒಂದು ಹುಡುಗನ್ ಮದ್ವೆ ಆದ್ರೆ ಸಾಕು ಅಂತ ಕಾಂಪ್ರಮೈಸ್ ಆಗ್ಬಿಟ್ರಿ. ಅಪ್ಪ ಅಮ್ಮ, ಈಗಿನ ಸೊಸೈಟಿಲಿ ಹುಡುಗನ್ನ ಹುಡುಗಿನ ಮದುವೆ ಆಗ್ತಾರೆ. ಅದು ಅವ್ರವ್ರ ಇಂಡಿವಿಜುವಲ್ ಚಾಯ್ಸು, ಅದರಲ್ಲಿ ಏನೂ ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ನಾನು ಪ್ರೀತಿಸಿದ್ದು ಚಂದುನ, ಅಣ್ಣ ಪ್ರೀತಿಸಿದ್ದು ಸುಶಿನ. ಇದು ತಪ್ಪಲ್ಲ. ಅಂಕಲ್, ಆಂಟಿ, ನಿಜವಾಗ್ಲೂ ಸಾರಿ. ನಾವು ನಿಮಗೆ ಹರ್ಟ್ ಮಾಡಿದ್ವಿ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ಇವಾಗ್ಲಾದ್ರೂ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಮಗೆ ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ಒಪ್ಪಿಗೆ ಇಲ್ಲದೆ ನಾವು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ವಿ ಆರ್ ರಿಯಲಿ ಸಾರಿ. ವಿ ಆರ್ ರಿಯಲಿ ಸಾರಿ ಮಕ್ಕಳ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.